ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ದಿನದಲ್ಲಿ ಹಾಕಿರುವಂತಹ 4 ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಯಾವ್ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡದೆ ನೋಡಿ. ಮೊದಲು ಈ ಸೀರೆನ ನೋಡೋಣ. ಇದ್ರ ಕಲರ್ ಕಾಂಬಿನೇಷನ್ ಬಂದು ಲ್ಯಾವೆಂಡರ್ ಕಲರ್ ಇದೆ, ಲೈಟ್ ಲ್ಯಾವೆಂಡರು. ಹಾಗೆ ಬಾರ್ಡರ್ನಲ್ಲಿ ಸ್ವಲ್ಪ ಕಾಪರ್ ಬಂದಿದೆ. ಈ 2 ತರಹದ ಥ್ರೆಡ್ಗಳನ್ನು ಯೂಸ್ ಮಾಡಿಕೊಂಡು ಈ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 2 ಬೀಡ್ಗಳನ್ನು ಹಾಕಿದ್ದೀನಿ. ಹಾಗೆ ಒಂದು ಕುಚ್ಚು ಮಾಡೋದಕ್ಕೆ ಪ್ಲೇಸನ್ನು ಬಿಟ್ಕೊಂಡಿದ್ದೀನಿ. ಇಲ್ಲಿ ಬೇಡ ಅಂದರೆ ಸಿಂಗಲ್ ಬೀಡ್ ಕೂಡ ನೀವು ಹಾಕ್ಕೋಬೋದು. ಹಾಗೆ ಕುಚ್ಚನ್ನು ಹಾಕೋದಕ್ಕೆ ನಾನು 150 ಎಳೆ ದಾರ ತಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಡಬಲ್ ಮಾಡಿಕೊಂಡಾಗ ಇಲ್ಲಿ 300 ಎಳೆ ನಮಗೆ ಕುಚ್ಚು ರೆಡಿ ಆಗುತ್ತೆ. ಕುಚ್ಚು ಕೂಡ ಅಷ್ಟೇ, ಬೇಬಿ ಕುಚ್ಚಲ್ಲಿ ಹಲವಾರು ರೀತಿ ನಾವು ಹಾಕ್ಕೋಬೋದು. ನಾನಿಲ್ಲಿ ಸಿಂಪಲ್ ಹಾಕ್ಕೊಂಡಿದ್ದೀನಿ. ಇದೇ ಡಿಸೈನನ್ನು ನೀವು ಬಫ್ ಬರೋ ರೀತಿ ಕೂಡ ಕುಚ್ಚನ್ನು ಕಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಬೀಡ್ಸ್ ಕೂಡ ಇನ್ನೂ ಜಾಸ್ತಿ ಬೇಕಿದ್ರೆ 3-4 ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಜಾಸ್ತಿ ಬೇಡ ಅಂದರೆ ಬೀಡ್ಸ್ಗಳನ್ನು ಜಾಸ್ತಿ ಮಾಡ್ಬೋದು, ಇಲ್ಲಾಂದರೆ ಸಿಂಗಲ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಸ್ಯಾರಿ ಸಿಂಪಲ್ ಆಗಿರೋದ್ರಿಂದ ಈ ಸಿಂಪಲ್ ಕುಚ್ಚು ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನನಗಿಲ್ಲಿ 2 ದಿನದಲ್ಲೇ 4 ಸೀರೆ ಹಾಕಬೇಕು ಅಂತ ಹೇಳಿದಾಗ ಅರ್ಜೆಂಟಲ್ಲಿ ನಾನು ಸಿಂಪಲ್ ಆಗಿರುವಂಥ ಡಿಸೈನ್ಸ್ಗಳನ್ನೇ ನಾನು ಹಾಕಿರೋದು ಎಲ್ಲ. ಹಾಗೆ ಈ ಡಿಸೈನ್ಗೆ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಾನು ಇದಕ್ಕೆ 250 ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರೋದಿಲ್ಲಲ್ಲ, ಅದಕ್ಕೋಸ್ಕರ ನಾವು ನಮ್ಮ ಪ್ಲೇಸಸ್ ಮೇಲೆ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಸಲ ಕೆಲವೊಬ್ಬರು ಜಾಸ್ತಿ ಕೊಡ್ತಾರೆ, ಕೆಲವೊಬ್ಬರು ಕಡಿಮೆ ಕೊಡ್ತಾರೆ. ಅದಕ್ಕೋಸ್ಕರ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಫಸ್ಟ್ ಡಿಸೈನು. ಇದ್ರ ಲಿಂಕ್ ಬೇಕಿದ್ರೆ ನೀವು ಫಸ್ಟ್ ಒಂದು ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿದರೆ ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಈ ಸೀರೆ ಬಂದು ಇಲ್ಲಿ ಪರ್ಪಲ್ ಪಿಂಕ್ ಇದೆ, ವೈಟ್ ಇದೆ, ಮೆಹಂದಿ ಕಲರ್ ಇದೆ, ಬಾಡಿ ಕಲರ್ ಬಂದು ಬೇಬಿ ಪಿಂಕ್ ಇದೆ. ಒಂದು 4-5 ಕಲರ್ ಇದೆ, ನಾವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ನಾನಿಲ್ಲಿ ಬೇಬಿ ಪಿಂಕ್ ಮತ್ತು ವೈಟ್ ಕಲರನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಬ್ರೈಡಲ್ ಬೀಡನ್ನು ಹಾಕಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ 2 ಬಿಟ್ಕೊಂಡಿದ್ದೀನಿ. ಈ ಥರ 5 ಚೈನ್ 2 ಟೈಮ್ಸ್ ಹಾಕ್ಕೊಂಡು 2 ಕಲರ್ನಲ್ಲಿ ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಸ್ವಲ್ಪ ಕುಚ್ಚು ಜಾಸ್ತಿ ಬರುತ್ತೆ, ಬೀಡ್ಸ್ ಜಾಸ್ತಿ ಬೇಕಾಗಿಲ್ಲ, ಕುಚ್ಚು ಜಾಸ್ತಿ ಬರುತ್ತೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಆಗಿದೆ. ಎಲ್ಲ ಡಿಸೈನ್ಗಳು ಕೂಡ ಸಿಂಪಲ್ ಆಗಿ ಹಾಕಿ ಅಂತ ಹೇಳಿರೋದ್ರಿಂದ ಎಲ್ಲ ಡಿಸೈನ್ಗಳನ್ನು ಸಿಂಪಲ್ಲಾಗಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದು 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ನಾವು. ಬೇಸ್ಲೈನ್ 10 ಮಿನಿಟ್ಸಲ್ಲಿ ಹಾಕ್ಕೊಂಡ್ರೆ ಕುಚ್ಚು ಕಟ್ಟೋದಕ್ಕೆ 45 ಮಿನಿಟ್ಸ್ ಸಾಕು. ಬಿಗಿನರ್ಸ್ ಆಗಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಫಾಸ್ಟಾಗಿ ಕಟ್ತೀನಿ ಅಂದರೆ ಬೇಗನೆ ಹಾಕ್ಕೋಬೋದು. ಇದಕ್ಕೂ ಕೂಡ ಅಷ್ಟೇ ನಾನು 250ನೇ ಚಾರ್ಜ್ ಮಾಡಿರೋದು. ಇದಕ್ಕೆ ಕುಚ್ಚು ಜಾಸ್ತಿ ಇರೋದ್ರಿಂದ ಕೆಲವೊಬ್ಬರು 400ವರೆಗೂ ಚಾರ್ಜ್ ಮಾಡ್ತಾರೆ, ಅದು ಕೂಡ ಪ್ಲೇಸಸ್ ಮೇಲೆ ಇರುತ್ತೆ. ನೆಕ್ಸ್ಟ್ ಡಿಸೈನನ್ನು ನೋಡೋಣ. ಇದನ್ನು ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ ಥರ್ಡ್ ಡಿಸೈನು. ಇಲ್ಲಿ 2 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿದ್ದೀನಿ. ಮೀಡಿಯಮ್ ಸೈಜ್ ರೌಂಡ್ ಬೀಡು, ಆ ಕಡೆ ಈ ಕಡೆ 3 mm ಇರುವಂತಹ ಚಿಕ್ಕ ಬೀಡನ್ನು ಹಾಕಿದ್ದೀನಿ. ಇಲ್ಲಿ ನಾನು 4 ಕುಚ್ಚನ್ನು ಹಾಕಿದ್ದೀನಿ. ಕುಚ್ಚಿಲಿ 4 ತಗೊಂಡಿದ್ದೀನಿ. ಬೇಕಿದ್ರೆ ನೀವು 2 ಹಾಕ್ಕೋಬೋದು, ಸಿಂಗಲ್ ಕೂಡ ಹಾಕ್ಕೋಬೋದು. ಕಸ್ಟಮರ್ಗಳು ಯಾವ ಥರ ಹೇಳ್ತಾರೆ ಆ ಥರ ಹಾಕ್ಕೋಬೋದು. ನಮ್ಮ ಮೇಲೇ ಬಿಟ್ಟರೆ ನಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ನೋಡಿಕೊಂಡು ನಾವು ಮಾಡ್ಕೋಬೋದು. ಇದಕ್ಕೂ ಕೂಡ ನಾನು 250ನೇ ಚಾರ್ಜ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಳ್ಳೋದಿದ್ದರೆ 350ವರೆಗೂ ಮಾಡ್ಕೋಬೋದು, ಯಾಕಂದರೆ ಬೀಡ್ಸ್ ಜಾಸ್ತಿ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ. ಥ್ರೆಡ್ ಜಾಸ್ತಿ ಬೇಕಾಗೋದಿಲ್ಲ, ಸ್ವಲ್ಪ ದೂರ ಬರುತ್ತಲ್ಲ ಕುಚ್ಚು, ಅದಕ್ಕೋಸ್ಕರ. ಇಲ್ಲಿ ನಾನು 2 ಸಲ ಲಾಕ್ ಮಾಡ್ಕೊಂಡಿದ್ದೀನಲ್ಲ, ನಿಮ್ಗೆ ಇನ್ನೂ ಹತ್ರ ಬೇಕಿದ್ರೆ ಸಿಂಗಲ್ ಒಂದೊಂದೇ ಸಲ ನೀವು ಲಾಕನ್ನು ಮಾಡ್ಕೋಬೋದು. ಇದರಲ್ಲೇ ಏನಾದರೂ ಚೇಂಜಸ್ ಬೇಕಿದ್ರೆ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಸೀರೆ ಕಲರ್ ಕಾಂಬಿನೇಷನ್ ಬಂದು ಬ್ಲ್ಯಾಕ್ ಕಲರ್ ಇತ್ತು, ಬಾಡಿ ಕಲರು. ಹಾಗೆ ಪಲ್ಲುನಲ್ಲಿ ಗ್ರೀನ್ ಮತ್ತು ಗೋಲ್ಡ್ ಕಲರ್ ಇರೋದ್ರಿಂದ ನಾನು ಬ್ಲ್ಯಾಕನ್ನು ಯೂಸ್ ಮಾಡಿಲ್ಲ, ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಪಲ್ಲುನಲ್ಲಿರುವಂತಹ ಕಲರ್ಸ್ಗಳನ್ನು ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ಬಂದು ಈ ಥರ ಇದೆ ಸ್ಯಾರಿ. ಇದಕ್ಕೂ ಕೂಡ ಅಷ್ಟೇ ಸಿಂಪಲ್ ಆಗಿ ಹಾಕಿದ್ದೀನಿ ಕುಚ್ಚನ್ನು. ಇದಕ್ಕೆ ನಾನು 3 mm ಇರುವಂತಹ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಇಲ್ಲಿ ಸಿಲ್ವರ್ ಕಲರ್ ಜಾಸ್ತಿ ಬಂದಿದೆ, ಜರಿ ಸಿಲ್ವರೇ ಬಂದಿದೆ ಫುಲ್ಲು. ಸೀರೆ ಕಲರ್ ಬಂದು ಬರೀ ಸಿಂಗಲ್ ಕಲರ್ ಇದೆ, ಪರ್ಪಲ್. ಅದಕ್ಕೋಸ್ಕರ ನಾನು ಜರಿಯಲ್ಲಿ ಸಿಲ್ವರ್ ಬಂದಿರೋದ್ರಿಂದ ಸಿಲ್ವರನ್ನು ಕುಚ್ಚನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಬೇಸ್ಲೈನ್ ಕೂಡ ಸಿಲ್ವರ್ ಕಲರ್ದೇ ಹಾಕಿದ್ದೀನಿ. ಈ ಥರ 3 3 3 mm ಇರುವಂತಹ ಬೀಡ್ಸ್ಗಳನ್ನು ಹಾಕಿ
ಕುಚ್ಚು ಕಟ್ಟೋದಕ್ಕೆ 5 ಚೈನನ್ನು ಮಾಡ್ಕೊಂಡಿದ್ದೀನಿ. ಇನ್ನೂ ಬೀಡ್ಸು ಜಾಸ್ತಿ ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಇನ್ನೂ ಕಡಿಮೆ ಕೂಡ ಮಾಡ್ಕೋಬೋದು. 4 ಪರ್ಪಲ್ಲು 4 ವೈಟು ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ಗೂ ಕೂಡ ಅಷ್ಟೇ ನಾನು 250 ಚಾರ್ಜನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ 350ವರೆಗೂ ನೀವು ಮಾಡ್ಕೋಬೋದು. ನಾನು ಈ 4 ಡಿಸೈನ್ಗಳಿಗೂ 250ನೇ ಮಾಡ್ಕೊಂಡಿರೋದು ಚಾರ್ಜು. ಯಾಕಂದರೆ ಆವಾಗಲೇ ಹೇಳಿದಾಗೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರೋದಿಲ್ಲ. ಕೆಲವೊಂದು ಸಲ ನಾವು ಹಾಕಿ ಕೊಡಬೇಕಾಗತ್ತೆ. ಒಂದೇ ಥರ ನಾವು ರೇಟನ್ನು ಫಿಕ್ಸ್ ಮಾಡಿಕೊಂಡ್ರೆ ಕಸ್ಟಮರ್ಗಳು ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಇವತ್ತು ತೋರಿಸಿರುವಂತಹ ಈ 4 ಡಿಸೈನ್ಗಳು ಹೇಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ಎಲ್ಲ ಡಿಸೈನ್ದು ನಿಮಗೆ ಲಿಂಕ್ ಬೇಕಿದ್ದರೆ ನಾನು ಯಾವ ಥರ ಸೀರಿಯಲ್ನಲ್ಲಿ ತೋರಿಸಿದ್ದೀನೋ ಅದೇ ಸೀರಿಯಲ್ನಲ್ಲಿ ನೀವು ನಂಬರ್ಸ್ಗಳನ್ನು ಹಾಕಿ 1 ನಂಬರ್ದು ಲಿಂಕು 2 ನಂಬರ್ ಲಿಂಕ್ ಅಂತ ಈ ಥರ ಏನಾದರೂ ನನಗೆ ಕಮೆಂಟ್ ಮಾಡಿದರೆ ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ ಕಮೆಂಟ್ ಮಾಡಿದರೆ. ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ. ಇಷ್ಟು ರೇಟ್ನಲ್ಲಿ ನಮಗೆ ಹಾಕಿ ಕೊಡಿ ಅಂತ ಕೇಳಿದಾಗ ನೀವೇ ಡಿಸೈನನ್ನು ಚೂಸ್ ಮಾಡಿಕೊಂಡು ಕುಚ್ಚನ್ನು ಹಾಕಿ ಕೊಡ್ಬೋದು. ಇದು ಎಲ್ಲ ಡಿಸೈನ್ಗಳನ್ನು ನನ್ನ ಮೇಲೆ ಬಿಟ್ಟಿರೋದ್ರಿಂದ ಇಷ್ಟು ರೇಟಲ್ಲಿ ಹಾಕಿ ಕೊಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾನು ಈ ಥರ ಡಿಸೈನ್ಸ್ಗಳನ್ನು ಚೂಸ್ ಮಾಡಿ ಹಾಕಿ ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಕಸ್ಟಮರ್ಗಳು ಕೂಡ ಇಷ್ಟಪಟ್ಟರು ಈ ಡಿಸೈನನ್ನು ನೋಡಿ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಸಲ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ. ನೀವೊಮ್ಮೆ ಟ್ರೈ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.